ನನ್ನೊಂದು ಪ್ರಶ್ನೆ ಪ್ರಕಾಶ್ ಸರಿಗಿರಿ ಸರ, ನನಗ ಬಿಗ್ ಬಾಸ್ ಧ್ವನಿ ಮಾತಾಡ್ತಿದ್ರಲ್ರಿ, ಅವ್ರು ಸ್ವಲ್ಪ ನನಗೆ ಪರಿಚಯ ಮಾಡಿಸ್ಕೊಡ್ರಿ ಸರ್. ನಿನ್ ಮದ್ವೆ ಕರ್ಕೊಂಬರ್ತಾರ ಮದುವೆ ಮಂತ್ರ ಅವ್ರ ಬಾಯಾಗ ಹೇಳಿಸ್ಬೇಡ. ಹನುಮಂತ ಈಗ ತಾಳಿ ಕಟ್ಟೋ ಸಮಯ, ಮಕ್ಕಳು ಮುಚ್ಕೊಂಡು ತಾಳಿ ಅಲ್ಲ, ಇದು ತಾಳಿ ಕಟ್ಟೋ ಸಮಯ, ಸೂಕ್ತ ಕಾರಣ ಕೊಡ. ಇನ್ನೊಂದು ವಿಷಯ ಇದ್ರ ಮೂಲಕ ನಾವ್ ಹೇಳ್ತಾ ಇರೋದು, ನಾನು ಫಸ್ಟ್ ಟೈಮ್ ಆಕ್ಚುಲಿ ಇಂಥ ದೊಡ್ಡ ಪ್ರೆಸ್ ಮೀಟ್ ಅಲ್ಲಿ ಕೂರ್ತಾ ಇರೋದು ಆಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್, ಇಂಥ ಒಳ್ಳೆ ಆಪರ್ಚುನಿಟಿಗೆ, ಆಮೇಲೆ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ. ನಾವೇನೋ ಮಾಡ್ತೀವಿ, ಆಕ್ಚುಲಿ ಹೇಳಬೇಕು ಅಂದ್ರೆ ವೈಲ್ಡ್ ಕಾರ್ಡ್ ಬರೋಗೂ ಪ್ರಕಾಶ್ ಒಂದು ಸ್ಮಾಲ್ ಡೌಟ್ ಇತ್ತು ನನ್ನ ಮೇಲೆ, ಏನ್ ಮಾಡ್ತಾನೆ ಏನ್ ಬಿಡ್ತಾನೆ ಅಂತ. ನಾನು ಹೇಳಿದ್ದೆ ಸರ್, ಇಲ್ಲ ಸರ್, ನಾನು ನೀವು ಅನ್ಕೊಂಡಷ್ಟು ಒಳ್ಳೆನಲ್ಲ ಸರ್, ನಾನು ಕೆಟ್ಟವನೇ ಅಂತ. ಅದನ್ನ ಒಳಗೋಗಿ ನಾನು ಪ್ರೂವ್ ಮಾಡ್ಕೊಂಡೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ವಿ ಆರ್ ಆಲ್ ವೆರಿ, ಐ ಮೀನ್ ಏನೋ ಹೇಳಕ್ ಅದು ವರ್ಡ್ಸ್ ಇಲ್ಲ. ಯಾಕಂದ್ರೆ ಇಂಥ ಒಳ್ಳೆ ಫೇಮು ಶಾರ್ಟ್ ಪೀರಿಯಡ್ ಅಲ್ಲಿ, ಇಂಥ ಒಳ್ಳೆ ಫೇಮು, ಇಷ್ಟು ಜನ ಪ್ರೀತಿ, ಇಷ್ಟು ಇಷ್ಟ ಪಡ್ತಾ ಇದಾರೆ ಅಂದ್ರೆ ಅದೆಲ್ಲ ಕಲರ್ಸ್ ಚನಿಂದ, ಪ್ರಕಾಶ್ ಸರ್ ಇಂದ, ಸುದೀಪ್ ಸರ್ ಇಂದ ಸಾಧ್ಯ ಆಯ್ತು ಹೊರತು. ವಿ ಆರ್ ಆಲ್ವೇಸ್, ಯಾವತ್ತಿದ್ರು ನಾವು ಚಿರಋಣಿ ಆಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಂದು ಹೇಳ್ಬೇಕು, ಒಂದಷ್ಟು ಸಿನಿಮಾಗಳು ಮಾಡಿದ್ರು, ಒಂದು ದೊಡ್ಡ ಸೀರಿಯಲ್ ಮಾಡಿದ್ರು ನನ್ಗೆ ಇಷ್ಟು ನನಗೆ ಸಿಕ್ಕಿರ್ಲಿಲ್ಲ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಅವತ್ತಿನ ದಿನ ನನ್ನ ಟ್ರಸ್ಟ್ ಮಾಡಿ. ಅಂಡ್ ಇದು ಹೇಳ್ತಾರೆ ಆಪರ್ಚುನಿಟಿ ಕೊಟ್ಟಾಗ ಅಂಡ್ ಒಂದು ಬಟರ್ ಕ್ರೀಮ್ ಹಾಕೋದಕ್ಕೆ ಅಂತ. ನೋ ಸರ್, ಈ ವೇದಿಕೆ ನಂಗೆ ತುಂಬಾ ಕೊಟ್ಟಿದೆ. ಅದು ಗೇಟಿಂದ ಆಚೆ ದಾಟದ ಮೇಲೆ ನನಗೂ ಗೊತ್ತಾಗಿದ್ದು. ಏನಕ್ಕೆ ನನಗೆ ಕಪ್ಪೋಗಿದ್ದು ಖುಷಿ, ಬೇಜಾರು ನನಗೆ ಮರ್ತೋಯ್ತು ಅಂತಂದ್ರೆ, ಆಚೆ ಜನ ನೋಡಿದ್ಮೇಲೆ ನಂಗೆ ಮರ್ತೋಯ್ತು. ನಂಗೆ ಏನ್ ಸಿಗ್ಬೇಕಾಗಿದ್ದು ಅದು ನಿಂಗೆ ಸಿಕ್ತಲ್ಲ ಸಾಕು, ಇಲ್ಲಿಂದ ನಂಗೆ ಬೆಟರ್ ಆಪರ್ಚುನಿಟೀಸ್ಗಳು ಓಪನ್ ಆಗುತ್ತೆ ಅನ್ನೋದು. ಅಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ. ಅಂಡ್ ನೀವ್ ಹೇಳಿದ್ದನ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.